ಇನ್ನೇನು ನ್ಯೂ ಇಯರ್ ವೆಲ್ಕಮ್ ಮಾಡ್ಕೊಳ್ಳೋದಿಕ್ಕೆ ಇಡೀ ದೇಶ ತಯಾರಾಗಿ ನಿಂತಿದೆ. ಸೊ ಬೆಂಗಳೂರಿನಲ್ಲೂ ಕೂಡ ಹೊಸ ವರ್ಷಕ್ಕೆ ಒಂದಷ್ಟು ರೂಲ್ಸ್ಗಳು ಪ್ರತಿ ವರ್ಷದಂತೆ ತರಲಿಕ್ಕೆ ಇಂದು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸಭೆಯನ್ನ ಕರೆದಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಕರೆದಿರುವಂತಹ ಸಭೆ ಇವತ್ತು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ನಡೆಯುತ್ತೆ. ಸಭೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಡಿಜಿ ಅಲೋಕ್ ಮೋಹನ್, ಕಮಿಷನರ್ ವಿದಯಾನಂದ್, ನಗರದ ಎಲ್ಲ ಡಿಸಿಪಿಗಳು, ಎಸಿಪಿಗಳು ಭಾಗಿಯಾಗ್ತಾರೆ. ನ್ಯೂ ಇಯರ್ ಅಂತ ಬಂದಾಗ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಡ್ಡಾಯವಾಗಿರುತ್ತೆ. ಯಾಕಂದ್ರೆ ನಾವು ನೋಡಿದೀವಿ ಬ್ರಿಗೇಡ್ ರೋಡಲ್ಲೆಲ್ಲ ರಾತ್ರಿ ಸೆಲೆಬ್ರೇಷನ್ಗೆ ಅವಕಾಶ ಕೊಟ್ಟಾಗ ಏನೆಲ್ಲ ಆಗಿ ಹೋಗಿದೆ ಅವಾಂತರ ಅಂತ. ಸೊ ಹಾಗಾಗಿ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇಂದು ಪೊಲೀಸ್ ನಗರ ಆಯುಕ್ತರ ಕಚೇರಿಯಲ್ಲಿ ಸಭೆಯನ್ನ ಮಾಡ್ತಾರೆ. ಗೃಹ ಮಂತ್ರಿಗಳು ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು ಹೊಸ ವರ್ಷದಲ್ಲಿ ಅಂತ. ಸೊ ಹಾಗಾಗಿ ಒಂದಷ್ಟು ಮಾರ್ಗಸೂಚಿಗಳು ಬಿಡುಗಡೆ ಮಾಡಬೇಕಾಗತ್ತೆ. ಇನ್ನಿರೋದು ಕೆಲವು ದಿನಗಳು ಮಾತ್ರ ಇರೋದ್ರಿಂದ ಇವತ್ತು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇನ್ನೇನು ಕೆಲ ಹೊತ್ತಲ್ಲೇ ಮೀಟಿಂಗ್ ನಡೆಯುತ್ತೆ. 2 ಗಂಟೆಗೆ ಕರೆದಿರುವಂತಹ ಮೀಟಿಂಗ್ ನಗರದ ಎಲ್ಲ ಡಿಸಿಪಿ, ಎಸಿಪಿ, ಹಾಗೆ ಡಿಜಿ, ಕಮಿಷನರ್ ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಸಭೆ ನಡೆಯುತ್ತೆ. ಹೊಸ ವರ್ಷಕ್ಕೆ ಒಂದಷ್ಟು ಭದ್ರತೆ ವಿಚಾರ, ಸಿಸಿಟಿವಿ ಅಳವಡಿಕೆ ವಿಚಾರ ಆಗಿರ್ಬೋದು, ಈ ಟೈಮಿಂಗ್ಸ್ ವಿಚಾರ, ಎಷ್ಟು ಹೊತ್ತಿನ ಒಳಗಾಗಿ ಪ್ರೋಗ್ರಾಮ್ ಅನ್ನ ಮಾಡಬೇಕು, ಅಥವಾ ಎಲ್ಲೆಲ್ಲಿ ಡಿಜೆ ಆಗಿರ್ಬೋದು, ಈ ಪಬ್ಗಳಾಗಿರ್ಬೋದು, ಈ ಹೋಟೆಲ್ ಆಗಿರ್ಬೋದು, ಎಲ್ಲವೂ ಕೂಡ ಇಡೀ ರಾತ್ರಿ ಎಲ್ಲಿ ಕುಣಿದು ಕುಪ್ಪಳಿಸ್ತಾ ಇರ್ತಾರೆ, ಅಲ್ಲಿಗೆಲ್ಲ ಯಾವ ತರದ ರೂಲ್ಸ್ ಅನ್ನ ತರಬೇಕು. ಸೊ ಹಾಗಾಗಿ ಮೀಟಿಂಗ್ ಅನ್ನ ಕರೆದಿರೋದು. 2:30ಕ್ಕೆ ಮೀಟಿಂಗ್ ನಡೆಯುತ್ತೆ. ಕಮಿಷನರ್, ಆಯುಕ್ತರು, ಡಿಸಿಪಿ, ಎಸಿಪಿ ಎಲ್ಲರ ಸಮ್ಮುಖದಲ್ಲಿ ನಡೆಯುತ್ತೆ ಸಭೆ. ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ದಿನ ಇರೋ ಹಿನ್ನೆಲೆ ಟೈಟ್ ಸೆಕ್ಯೂರಿಟಿಯನ್ನ ಮಾಡಬೇಕಾಗುತ್ತೆ. ಬೆಂಗಳೂರು ನಗರದಾದ್ಯಂತ ಹೋಟೆಲ್ಗಳಿಗೆ ಒಂದಷ್ಟು ರೂಲ್ಸು, ಈ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರ್ಬೋದು, ಪಬ್ಗಳಿಗಾಗಿರ್ಬಹುದು, ಈ ಚರ್ಚ್ ಸ್ಟ್ರೀಟು, MG ರೋಡು, ಬ್ರಿಗೇಡ್ ರೋಡ್, ಇಲ್ಲೆಲ್ಲ ಒಂದಷ್ಟು ರೂಲ್ಸ್ಗಳು ಅಪ್ಲೈ ಆಗತ್ತೆ. ಸೊ ಯಾರು 1 ಗಂಟೆ ನಂತರ ಓಡಾಡಬಾರ್ದು, ಪಟಾಕಿ ಸಿಡಿಸಬಾರ್ದು, ಡಿಜೆ ಹಾಕಬಾರ್ದು, ಈ ತರದ ಒಂದಷ್ಟು ರೂಲ್ಸ್ಗಳು ಪ್ರತಿ ವರ್ಷ ಕೂಡ ಬ್ಯಾಂಗ್ಳೂರ್ನಲ್ಲಿ ಇರತ್ತೆ. ಸೊ ಹಾಗಾಗಿ ಎಲ್ಲ ಭದ್ರತೆಯ ನಿಟ್ಟಿನಲ್ಲಿ ಇವತ್ತು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಭದ್ರತೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಮಾತನಾಡ್ತಾರೆ. ಸೊ ಹಾಗಾಗಿ ಡಿಜಿ ಅಲೋಕ್ ಮೋಹನ್ ಆಗಿರ್ಬೋದು, ಕಮಿಷನರ್ ಬಿ ದಯಾನಂದ್ ಅವರಾಗಿರ್ಬೋದು, ಡಿಸಿಪಿ, ಎಸಿಪಿ ಎಲ್ಲರೂ ಕೂಡ ಪಾಲ್ಗೊಳ್ತಾರೆ. ನೋಡೋಣ ಏನೆಲ್ಲ ಮಾತುಕತೆ ಆಗತ್ತೆ ಅಂತ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಇವತ್ತು ಮಧ್ಯಾಹ್ನ 2 ಗಂಟೆಗೆ ಗೃಹ ಸಚಿವರು ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಸೊ ಏನೆಲ್ಲ ಆಗತ್ತೆ ಸಭೆಯಲ್ಲಿ, ಯಾರೆಲ್ಲ ಇರ್ತಾರೆ ಅನ್ಸುತ್ತಿದೆ ಮಾಹಿತಿ? ರೋಡ್ ಆಗಿರ್ಬೋದು, ಬ್ರಿಗೇಡ್ ರಸ್ತೆ ಆಗಿರ್ಬೋದು, ಕೋರಮಂಗಲ ಪಬ್ಗಳಾಗಿರ್ಬೋದು, ಈ ಒಂದು ಜಾಗಗಳಲ್ಲಿ ಹೊಸ ವರ್ಷಾಚರಣೆಗೆ ಹಾಟ್ಸ್ಪಾಟ್ ಅಂತಾನೆ ಹೇಳಲಾಗ್ತದೆ. ಸಾಕಷ್ಟು ಬೆಂಗಳೂರು ಜನ ಈ ಒಂದು ಸ್ಪಾಟ್ ಗಳಲ್ಲಿ ಬಂದು ನ್ಯೂ ಇಯರ್ ಆಚರಣೆಯನ್ನ ಮಾಡ್ತಾರೆ. ಸೊ ಹೀಗಾಗಿ ವರ್ಷಾಚರಣೆಗೆ ಏನಂತಂದ್ರೆ ಈಗಾಗಲೇ ಕೆಲವು ಮುನ್ಸೂಚನೆಗಳಂದ್ರೆ ಈ ಕೆಲವು ಬಂದೋಬಸ್ತುಗಳನ್ನು ಕೂಡ ಮಾಡಲಾಗಿದೆ. ಯಾಕಂತಂದ್ರೆ ಈ ಒಂದು ಏರಿಯಾಗಳಲ್ಲಿ ಸಾಕಷ್ಟು ಜನರು ಕೂಡ ಸೇರೋದ್ರಿಂದ ಪೊಲೀಸ್ ಬಿಗಿ ಭದ್ರತೆ ಕೂಡ ಇರ್ಬೇಕಾಗುತ್ತೆ. ಹೀಗಾಗಿ ಈಗಾಗಲೇ ಬಿಬಿಎಂಪಿ ಹಾಗೂ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಒಂದು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ. ಇನ್ನು ಮಧ್ಯಾಹ್ನ 2 ಗಂಟೆಗೆ ಒಂದು ಸಭೆ ನಡೆಯಲಿರುವಂತದ್ದು. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಡಿಜಿ ಅಲೋಕ್ ಕುಮಾರ್ ಅವರು, ಮೋಹನ್ ಕುಮಾರ್ ಅವರು ಕೂಡ ಒಂದು ಇರ್ಲಿದ್ದಾರೆ. ಸದ್ಯ ಕಮಿಷನರ್ ದಯಾನಂದ್ ಅವರು ಕೂಡ ಇರೋದೆ. ಸದ್ಯ ಎಲ್ಲಾ ಡಿಸಿಪಿಗಳು ಮತ್ತೆ ಎಸಿಪಿಗಳು ಕೂಡ ಈ ಒಂದು ಭಾಗಿಯಾಗಿ ಭದ್ರತೆ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಿದ್ದಾರೆ. ಈಗಾಗಲೇ ಒಂದು ಸುತ್ತಿನ ಮೀಟಿಂಗ್ ಕೂಡ ಪೊಲೀಸ್ ಆಯುಕ್ತರು ಹಾಗೂ ಬಿಬಿಎಂಪಿ ಒಟ್ಟಿಗೆ ಆಗಿರುವಂತದ್ದು. ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಹೀಗಾಗಿ ಏನು 31ರ ರಾತ್ರಿ ಮಧ್ಯರಾತ್ರಿ 1 ಗಂಟೆ ಒಳಗೆ ಹೊಸ ವರ್ಷಾಚರಣೆಯನ್ನ ಮುಗಿಸ್ಬೇಕು ಅಂತ ಹೇಳಿ ಈಗಾಗಲೇ ಒಂದು ಸೂಚನೆಯನ್ನ ಕೂಡ ನೀಡಿದೆ. ಇನ್ನು MG ರಸ್ತೆ ಆಗಿರ್ಬೋದು, ಬ್ರಿಗೇಡ್ ರಸ್ತೆ, ಆಮೇಲೆ ಇಂದಿರಾನಗರದಲ್ಲಿ ಸಾರ್ವಜನಿಕರ ಆಚರಣೆಗೆ ಕೂಡ ಅನುಮತಿಯನ್ನ ನೀಡಲಾಗಿದೆ. ಸದ್ಯ ಡಿಸೆಂಬರ್ 31ರ ರಾತ್ರಿ 10 ಗಂಟೆಯಿಂದ ಒಂದು ಪ್ರಮುಖ ಫ್ಲೈಓವರ್ಗಳು ಕೂಡ ಬಂದ್ ಆಗಿವೆ.
ಇನ್ನು ಕೆಲವು ಎಲ್ಲೆಲ್ಲಿ ಮೇನ್ ಸ್ಪಾಟ್ ಗಳಿದೆ ಅಲ್ಲೆಲ್ಲೂ ಕೂಡ 800ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳನ್ನ ಕೂಡ ಅಳವಡಿಸಬೇಕು ಅಂತ ಹೇಳಿ ಈಗಾಗಲೇ ಒಂದು ಸುತ್ತಿನ ಸಭೆಯಲ್ಲಿ ಒಂದು ಮಾತುಕತೆ ಕೂಡ ನಡೆದಿರುವಂತದ್ದು. ಸದ್ಯ ಅಂದು ಏನು MG ರಸ್ತೆ ಮತ್ತೆ ಬ್ರಿಗೇಡ್ ರಸ್ತೆಯಲ್ಲಿ ರಾತ್ರಿ 8 ಗಂಟೆ ನಂತರ ವಾಹನಗಳ ಕೆಲವು ಕಡೆಗಳಲ್ಲಿ ವಾಹನ ಸಂಚಾರಕ್ಕೆ ಕೆಲವೊಂದು ನಿರ್ಬಂಧಗಳನ್ನು ಕೂಡ ಹೇರಲಾಗುತ್ತೆ. ಅಷ್ಟೇ ಅಲ್ಲದೆ ಏನು ಮಹಿಳೆಯರ ಸೇಫ್ಟಿಗಾಗಿ ಏನೇನು ವ್ಯವಸ್ಥೆಯನ್ನ ಕೈಗೊಳ್ಬೇಕು, ಅಲ್ಲಿ ಮಹಿಳೆಯರು ಜಾಸ್ತಿ ಓಡಾಡುವಂತ ಕಡೆಗಳಲ್ಲಿ ಮಹಿಳಾ ಪೊಲೀಸರನ್ನ ಕೂಡ ನಿಯೋಜನೆ ಮಾಡೋಕೆ ಪ್ಲಾನ್ ಅನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಅದರ ಜೊತೆಗೇನು ಕೂಡ ಕೆಲವೊಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರಾತ್ರಿ 1 ಗಂಟೆ ಬಳಿಕ ಏನು ಬಾರ್ ಮತ್ತು ಪಬ್ ಗಳನ್ನ ಕೂಡ ಬಂದ್ ಮಾಡುವಂತ ಈಗಾಗಲೇ ಸೂಚನೆಯನ್ನು ಕೂಡ ನೀಡಲಾಗಿದೆ. ಸದ್ಯ ಇವತ್ತಿನ ಸಭೆಯಲ್ಲಿ ಈಗಾಗಲೇ ಏನೇನು ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಹೇಳಿ ಒಂದು ರೀತಿಯಾಗಿ ಮಾತುಕತೆ ಕೂಡ ನಡೆಯುತ್ತೆ. ಅದರ ಜೊತೆಗೆ ಏನು ಹೆಚ್ಚಿನ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಈ ಒಂದು ಮೀಟಿಂಗ್ ನಲ್ಲಿ ನಿರ್ಧಾರ ಆಗಲಿರುವಂತದ್ದು. ಪವಿತ್ರ. ಎಸ್ ಹರ್ಷಿತಾ, ನೀವೇ ಹೇಳ್ದಂಗೆ ಹೆಣ್ಣು ಮಕ್ಕಳ ಸೆಕ್ಯೂರಿಟಿ ಖಂಡಿತ ಬೇಕಾಗತ್ತೆ. ಯಾಕಂದ್ರೆ ಹೊಸ ವರ್ಷ ಅಂತ ಅಂದಾಗ ನಾವು ನೋಡಿದೀವಿ ಕಳೆದ ಬಹಳಷ್ಟು ಬಾರಿ ಒಂದ್ ರೀತಿ ಕರಾಳ ದಿನ ಅಂತ ಹೇಳ್ಬೋದು. ಅವುಗಳನ್ನ ನೂಕುನುಗ್ಗಲಾಗಿರೋದಾಗಿರ್ಬೋದು, ತಳ್ಳಾಟ ನೂಕಾಟ, ಇಲ್ಲಿ ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡೋದಾಗಿರ್ಬೋದು, ಇದನ್ನೆಲ್ಲ ನೋಡಿದಾಗ ಎಲ್ಲೋ ಸ್ವಲ್ಪ ಮಟ್ಟಿಗೆ ಸ್ಟ್ರಿಕ್ಟ್ ಆಗ್ತಾ ಬಂತು ನೀವು ಈ ಸೆಲೆಬ್ರೇಷನ್ ಮಾಡೋ ವಿಚಾರ ಅಂತ. ಸೊ ಈಗಾಗಲೇ ಒಂದಷ್ಟು CC ಕ್ಯಾಮ್ರಾದ ವ್ಯವಸ್ಥೆ ಕೂಡ ಅಲ್ಲಿ ಮಾಡ್ಕೊಂಡಿರೋದು. ಈ ಬಾರಿ ಏನಾದ್ರು ಹೆಚ್ಚುವರಿ CC ಕ್ಯಾಮ್ರಾಗಳ ನಿಯೋಜನೆ ಅಥವಾ ಹೆಣ್ಮಕ್ಳಿಗೆ ಬ್ಯಾರಿಕೇಡ್ ಹಾಕಿ ಒಂದ್ ಕಡೆ ವ್ಯವಸ್ಥೆ ಈ ತರದ್ ಏನಾದ್ರು ಮಾಡ್ತಾರಾ? ಯಾಕಂದ್ರೆ ಈ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಅಂದಾಗ್ಲೇ ಸಾಕಷ್ಟು ಜನ ಜಂಗುಳಿ ಸೇರುವಂತಹ ಸ್ಥಳ. ಹಾಗಾಗಿ ಖಂಡಿತ ಪವಿತ್ರ, ಹೊಸ ವರ್ಷಾಚರಣೆ ಅಂತ ಅಂದ ತಕ್ಷಣ ಸಾಕಷ್ಟು ಜನರು ಕೂಡ ಸೇರ್ತಾರೆ. ಅವರ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಒಟ್ಟಿಗೆ ಏನು ಬ್ರಿಗೇಡ್ ರಸ್ತೆ, ಆಮೇಲೆ MG ರಸ್ತೆ ಆಗಿರ್ಬೋದು, ಕೋರಮಂಗಲ ರಸ್ತೆಯಲ್ಲಿ ಸಾಕಷ್ಟು ಜನರು ಕೂಡ ಸೇರುವಂತದ್ದು. ಅದ್ರಲ್ಲೂ ಕೂಡ ಪ್ರಮುಖವಾಗಿ MG ರೋಡ್ ಮತ್ತೆ ಬ್ರಿಗೇಡ್ ರೋಡ್ ಒಂದು ರಸ್ತೆಗಳಲ್ಲಿ ಕೂಡ ಸಾಕಷ್ಟು ವರ್ಷ ಸಂಭ್ರಮ ಕೂಡ ಇರುತ್ತೆ. ಯಾಕಂತಂದ್ರೆ ಅಲ್ಲಿರುವಂತಹ ಪಬ್ಬು ಬಾರ್ಗಳಲ್ಲಿ ಕೂಡ ಸಾಕಷ್ಟು ಸ್ನೇಹಿತರು ಆಮೇಲೆ ಅವರ ಫ್ಯಾಮಿಲಿ ಒಟ್ಟಿಗೆ ಅಲ್ಲಿ ಬಂದು ಆಚರಣೆ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಒಂದು ಅಹಿತಕರ ಘಟನೆಗಳು ಕೂಡ ಸಂಭವಿಸುವಂತ ಚಾನ್ಸಸ್ ಕೂಡ ಇರುತ್ತೆ. ಯಾಕಂತಂದ್ರೆ ಕುಡಿದ ಮತ್ತಿನಲ್ಲಿ ಗಲಾಟೆಗಳು ಮಾಡ್ತಾರೆ, ಮಹಿಳೆಯರ ಮೇಲೆ ಕೆಲವೊಂದು ಅತ್ಯಾಚಾರ ಆಗಿದೆ, ಈ ರೀತಿಯಾಗಿ ಒಂದು ಕೆಲವೊಂದು ಅಹಿತಕರ ಘಟನೆಗಳು ಕೂಡ ನಡೆಯುತ್ತವೆ. ಸೊ ಅದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬೇಕು ಅಂತ ಈಗಾಗಲೇ ಪೊಲೀಸ್ ಆಯುಕ್ತರು ಮತ್ತೆ BBMP ಒಟ್ಟಿಗೆ ಈಗಾಗಲೇ ಕೆಲವು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಏನು ಪ್ರಮುಖ ಏನು ಸ್ಪಾಟ್ ಗಳಿದಾವೆ ಆ ಒಂದು ಕಡೆಗಳಲ್ಲಿ 800ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳನ್ನ ಅಳವಡಿಸಬೇಕು ಅಂತ ಹೇಳಿ ಪ್ಲಾನ್ ಅನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಅದರ ಜೊತೆಗೆ ಮಹಿಳೆಯರ ಸೇಫ್ಟಿಗಾಗಿ ಅಲ್ಲಲ್ಲಿ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಮಹಿಳಾ ಪೊಲೀಸರನ್ನ ಹೆಚ್ಚಾಗಿ ಅಲ್ಲಿ ನಿಯೋಜನೆಯನ್ನ ಮಾಡೋಕೆ ಕೂಡ ಈಗಾಗಲೇ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಸದ್ಯ ಕಾದು ನೋಡ್ಬೇಕಾಗಿದೆ ಈ ಒಂದು ವರ್ಷಾಚರಣೆ ಹೇಗಾಗುತ್ತೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಒಂದಲ್ಲ ಒಂದು ಏನಾದ್ರೂ ಘಟನೆಗಳು ಕೂಡ ಸಂಭವಿಸ್ತವೆ. ಸದ್ಯ ಈ ಬಾರಿ ವರ್ಷಾಚರಣೆ ಪೀಸ್ಫುಲ್ ಆಗಿ ನಡೀಲಿ ಅನ್ನೋದು ಕೂಡ ಒಂದ್ ರೀತಿಯಾಗಿ ಪೊಲೀಸ್ ಆಯುಕ್ತರು ಕೂಡ ಮಾತುಕತೆಯನ್ನ ನಡೆಸಿರುವಂತದ್ದು. ಸದ್ಯ ಇವತ್ತಿನ ಸಭೆಯಲ್ಲಿ ಕೆಲವು ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಲಾಗುತ್ತೆ. ಪವಿತ್ರ, ಥ್ಯಾಂಕ್ ಯು ಹರ್ಷಿತಾ ಮಾಹಿತಿಗಾಗಿ. ಒಟ್ಟಾರೆ ಏನು ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ಳೋದಿಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸೊ ಕಾದ್ ನೋಡೋಣ ಇವತ್ತಿನ ಮೀಟಿಂಗ್ ಅಲ್ಲಿ ಯಾವ ರೀತಿ ಹೆಚ್ಚುವರಿ ಭದ್ರತೆಯನ್ನ ಒದಗಿಸ್ತಾರೆ, ಏನು ಎತ್ತ ಯಾವ ರೀತಿ ರೂಲ್ಸ್ ಗಳು ಅಪ್ಲೈ ಆಗುತ್ತೆ ಹೊಸ ವರ್ಷಕ್ಕೆ ಅಂತ.